ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಸಂಡೇ ಲಾಗ್ ಆಗಿರುತ್ತೆ. ಸಂಡೇ ಅಂದ ತಕ್ಷಣ ಸಾಮಾನ್ಯ ಎಲ್ಲ ಮಕ್ಕಳು ಕರ್ಕೊಂಡು ಔಟ್ ಸೈಡ್ ಹೋಗೋದು ಎಲ್ಲರ ಮನೇಲೂ ಇದೆ. ಅದೇ ರೀತಿ ನಾವು ಕೂಡ ಒಂದು ಪಾರ್ಕಿಗೆ ಅಂತ ಹೋಗಿದ್ವಿ. ಆ ಪಾರ್ಕ್ ಬಗ್ಗೆ ಇನ್ ಡೀಟೇಲ್ಸ್ ನಾನು ಈ ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ ಪಾರ್ಕ್ ಯಾವುದು ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಸ್ಕೀಮಲ್ಲಿ ಮಾಡಿರೋ ಅಂಥ ರಿವರ್ ಪ್ರಾಜೆಕ್ಟ್ ಏನು ಬರುತ್ತೆ ಅದರಲ್ಲಿ ಪಾರ್ಕ್ ನಿರ್ಮಾಣದ ವ್ಯವಸ್ಥೆ ಏನಿರುತ್ತೆ ಅದು ನೋಡಿ. ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ. ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 20 ರೂಪೀಸ್ ಇರುತ್ತೆ. ಸೊ ಇದು ಎಂಟ್ರಿ ಏನಿದೆ ಪಾರ್ಕ್ ಅದು. ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ನೋಡಿದ್ರೆ ಸೈಕ್ಲಿಂಗ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಅಂದರೆ ನೀವು ವಾಕಿಂಗ್ ಮುಖಾಂತರನೂ ಈ ಪಾರ್ಕ್ನ ನೀವು ವ್ಯೂ ಮಾಡ್ಬೋದು. ಅದೇ ರೀತಿ ಸೈಕ್ಲಿಂಗ್ ಮಾಡಿಕೊಂಡು ಕೂಡ ಮಾಡ್ಬೋದು. ನೋಡ್ಬೋದು ಈ ರೀತಿ ನಾವು ಎಂಟ್ರಿ ಆದ ತಕ್ಷಣ ಲೆಫ್ಟ್ ಟು ರೈಟ್ ಸೈಡಲ್ಲೆಲ್ಲ ಫುಲ್ ನ್ಯಾಚುರಲ್ ಆಗಿರೋಂಥ ಗ್ರೇಸ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಈ ಥರ ಬೆಳೆಸಿದ್ದಾರೆ. ಸಾಮಾನ್ಯ ಈ ಪಾರ್ಕ್ ವ್ಯೂ ಬಂದು ಈಗ ಹೊಳೆ ತುಂಬಿಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೆ. ಅದು ಅಲ್ಲದೆ ತುಂಬ ರಶ್ ಇತ್ತು ಬೇರೆ. ನೋಡಿ, ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಸ್ಕೀಮ್ ಯೋಜನೆಯಲ್ಲಿ ಮಾಡಿರೋವಂಥ ಪ್ರಾಜೆಕ್ಟ್ ಇದು ಪಾರ್ಕ್ ವ್ಯೂ. ನೋಡಿ, ನಾನು ನಿಮಗೀಗ ಹೊಳೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನೀರು ಹರಿತಾ ಇದೆ ಅಂತ ಹೇಳಿ. ಸೊ ಈ ಪಾರ್ಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಗಾ ನದಿಯ ಸುಂದರ ವಾತಾವರಣನ ನಾವಿಲ್ಲಿ ನೋಡ್ಬೋದು. ಈ ಒಂದು ಸೇತುವೆ ಬಂದು ಬೆಕ್ಕಿನ ಕಲ್ಮಠ ಸೇತುವೆಯಿಂದ ಇನ್ನೊಂದು ಭಾಗದ ಸೇತುವೆಗೆ ನಾವು ಒಂದೇ ದಾರಿನಲ್ಲೇ ಹೋಗ್ಬೋದು. ಹಾಗೆ ನೋಡೋಕೆ ಹೋದರೆ ಇಲ್ಲಿ ನೋಡೋಕೆ ಬರೋವಂಥ ವ್ಯೂವರ್ಸ್ಗೆ ವಾಹನ ನಿಲುಗಡೆ ಅಂದರೆ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಪಾರ್ಕಿಂಗಿಗೆ ವ್ಯವಸ್ಥೆ ಇದೆ. ಅದೇ ರೀತಿ ಕಸ ಎಲ್ಲಂದ್ರಲ್ಲೇ ಹಾಕಬಾರ್ದು ಅಂತ ಹೇಳಿ ಒಣ ಕಸ, ಹಸಿ ಕಸ ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾಗಿ ಕಸದ ಡಬ್ಬಿಗಳ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ಪಾರ್ಕ್ ನೋಡಲಿಕ್ಕೆ ಬರೋರಿಗೆ ಅಲ್ಲಲ್ಲೇ ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಕೂಡ ಇದೆ. ಅದೇ ರೀತಿ ವಾಕಿಂಗ್ ಪಾತ್ ಕೂಡ ನಮಗೆ ಈ ಒಂದು ಪಾರ್ಕಲ್ಲಿ ಸಿಗುತ್ತೆ. ಅದರ ಜೊತೆಗೆ ಸೈಕ್ಲಿಂಗ್ ಪಾತ್ ಕೂಡ ಇದೆ. ಅಂದರೆ ಮೊದಲೆಲ್ಲ ಮಳೆ ಬಂತು ಅಂದರೆ ಶಿವಮೊಗ್ಗ ಹೊಳೆ ತುಂಬಿದೆ, ಮಂಟಪ ಮುಳುಗಿದೆ ಅಂತ ಅಂದರೆ ನೋಡೋರ ಸಂಖ್ಯೆ ತುಂಬಾ ಜಾಸ್ತಿ ಇರ್ತಾಯಿತ್ತು. ಅಂದರೆ ನಾವು ಸೇತುವೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಈಗ ನೋಡ್ಬೋದು ನಾವು ಅದೇ ಪಾರ್ಕ್ ಏನಿದೆ ಅಲ್ಲ ಆ ಸೇತುವೆಯಿಂದ ಕೆಳಗಡೆ ನೋಡಿದ್ರೆ ಮಂಟಪ ಕಾಣುತ್ತೆ. ಅಂದರೆ ಮಳೆ ಬಂದಾಗ ಈ ಮಂಟಪ ಮುಳುಗಿದೆ ಅಂತ ಅಂದರೆ ನೋಡೋಕೆ ಬರೋರ ಸಂಖ್ಯೆನೇ ಜಾಸ್ತಿ, ಈ ಥರ ಹೇಳ್ಬೋದು. ಇದು ಬಂದು ಕಲ್ಲಿನ ಮಂಟಪ ಅಂತ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫೋಟೋಶೂಟಿಗೆಲ್ಲ ತುಂಬ ಚೆನ್ನಾಗಾಗತ್ತೆ, ಚೆನ್ನಾಗಿ ಅನ್ನಿಸ್ತು. ಮತ್ತು ಅದೇ ರೀತಿ ಪಾರ್ಕ್ ಅಂದಮೇಲೆ ಮಕ್ಕಳಿಗೆ ಆಟಾಡೋಕ್ಕೆ ಬೇಕಾಗಿರೋ ಅಂಥದ್ದೆಲ್ಲ ಇದೇ ಪಾರ್ಕಲ್ಲೇ ಇದೆ. ಅದರ ಡೀಟೇಲ್ಸ್ನ ನಾನು ನೆಕ್ಸ್ಟ್ ಲಾಗಲ್ಲಿ ಕೊಡ್ತೀನಿ. ಸೊ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು, ಅದೇ ರೀತಿ ನಾನೇನಾದರೂ ಹೇಳುವಾಗ ಕೆಲವೊಂದು ಮಿಸ್ಟೇಕ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಚೆನ್ನಾಗಿ ಅನಿಸಿದ್ರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.